ಆಗಿತ್ತು. ಇನ್ನು ಸಮನ್ಸ್ ರದ್ದು ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದಂತ ಇಡಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧದ ಸಮನ್ಸ್ ರದ್ದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿರುವಂತಹ ವಿಚಾರ ಇದು. ಇಡಿ ಸಲ್ಲಿಕೆ ಮಾಡಿತ್ತು. ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗ್ತಿದೆ. ಇಡಿ ಪರವಾಗಿ ಎಎಸ್ಎಸ್ಜಿ ವಿಎಸ್ ರಾಜು ಅವರು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಇಡಿ ಅಧಿಕಾರಿಗಳ ಪರವಾಗಿ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಏನಂತಂದ್ರೆ ನಟೇಶ್ ಅವರು ಮಾಜಿ ಆಯುಕ್ತರಾಗಿದ್ರು. ಇವರಿಗೆ ಸಮನ್ಸ್ ಜಾರಿಯಾಗಿತ್ತು. ಈ ಸಮನ್ಸ್ ಅನ್ನ ರದ್ದು ಮಾಡಲಾಗಿತ್ತು ಏಕಸದಸ್ಯ ಪೀಠದಿಂದ. ಹೀಗಾಗಿ ಇದೇ ವಿಚಾರವನ್ನ ಈ ಸಮನ್ಸ್ ರದ್ದು ಮಾಡಿರೋದನ್ನ ಮತ್ತೆ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಇಡಿ ಅಧಿಕಾರಿಗಳು. ಈಗ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಂತಹ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗ್ತಿದೆ. ಇಡಿ ಪರವಾಗಿ ಎಎಸ್ಎಸ್ಜಿ ವಿಎಸ್ ರಾಜು ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಈ ಸಮನ್ಸ್ ಅನ್ನ ರದ್ದು ಮಾಡಿರುವಂತ ವಿಚಾರವಾಗಿ ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಮೂಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಒಂದಿಷ್ಟು ಸಂಕಷ್ಟವನ್ನ ತಂದಿಟ್ಟಂತಹ ಪ್ರಕರಣ ಇದು. ಈಗಾಗಲೇ ಸಿದ್ದರಾಮಯ್ಯನವರ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಈ ಮೂಲಕವಾಗಿ ಒಂದು ರಿಲೀಫ್ ಸಿಕ್ಕಿದೆ. ಜೊತೆಯಲ್ಲಿ ಅವರ ಪತ್ನಿಗೂ ಕೂಡ ರಿಲೀಫ್ ಸಿಕ್ಕಿರುವಂಥದ್ದು ಈ ಪ್ರಕರಣದಲ್ಲಿ. ಯಾಕಂದ್ರೆ ಪ್ರಕರಣದ ಆರೋಪಿಗಳಾಗಿದ್ರು. ಜೊತೆಯಲ್ಲಿ ಮೂಡಾ ಇದರ ಮಾಜಿ ಆಯುಕ್ತ ಆದಂತ ನಟೇಶ್ ವಿರುದ್ಧದ ಸಮನ್ಸ್ ಏನನ್ನ ರದ್ದು ಮಾಡಲಾಗಿತ್ತು ಏಕಸದಸ್ಯ ಪೀಠದಿಂದ. ಅದನ್ನ ಈಗ ಮತ್ತೆ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಇಡಿ ಅಧಿಕಾರಿಗಳು. ಆ ವಿಚಾರವಾಗಿ ಈಗ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಿರುವಂತಹ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆಗ್ತಿದೆ. ಇಡಿ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಅದನ್ನ ರದ್ದು ಮಾಡಿರೋ ವಿಚಾರವಾಗಿಯೇ ಪ್ರಶ್ನೆ ಮಾಡ್ತಿದ್ದಾರೆ.